ನೋಡಿ ಇಲ್ಲಿ ಪುದೀನ ರೈಸ್ ಮಾಡಲಿಕ್ಕೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ 1 ಟೇಬಲ್ ಸ್ಪೂನಷ್ಟು. ನಿಮಗೆ ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಫುಲ್ ಎಣ್ಣೆನೇ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ನೋಡಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ಎರಡನ್ನು ನಾನಿಲ್ಲಿ ಮಿಕ್ಸ್ ಮಾಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲದಾಗಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. 1 ಟೇಬಲ್ ಸ್ಪೂನ್ನಷ್ಟು ಸೋಂಪು ಕಾಳಿದೆ, 1 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, 5 ರಿಂದ 6 ಲವಂಗ ಇದೆ. ಇದಷ್ಟನ್ನು ನಾನು ಇದಕ್ಕೀಗ ಸೇರಿಸ್ಕೊತೇನೆ. ನೋಡಿ ಇದು ಸ್ವಲ್ಪ ಒಂದು 30 ಸೆಕೆಂಡ್ನಷ್ಟು ಫ್ರೈ ಆಗಲಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆಗಬೇಕಿದು. ಈಗ ಒಂದು 30 ಸೆಕೆಂಡ್ನಷ್ಟು ಫ್ರೈ ಆದಮೇಲೆ ಇಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತೇನೆ ನಾನು. ಚೆನ್ನಾಗಿರುತ್ತೆ, ಒಬ್ಬರು ಹಾಕೋದಿಲ್ಲ, ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಕರಿಬೇವನ್ನು. ಈಗ ಇದಕ್ಕೆ ನೋಡಿ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, 4 ಹಸಿಮೆಣಸಿನ್ಕಾಯಿ ಉದ್ದಾಗಿ ಸೀಳಿ ಇಟ್ಟಿದ್ದೇನೆ. ಈಗ ಎರಡನ್ನು ನಾನು ಹೈ ಫ್ಲೇಮಲ್ಲಿ 3 ರಿಂದ 4 ನಿಮಿಷ ಫ್ರೈ ಮಾಡ್ಕೋತೇನೆ. ಇದನ್ನು ಚೆನ್ನಾಗಿ ಇದು 3 ರಿಂದ 4 ನಿಮಿಷ ಫ್ರೈ ಆಗಬೇಕು. ಒಬ್ಬರು ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಕುಕ್ಕರಲ್ಲಿ ಕೂಗಿಸ್ತಾರೆ, ಒಗ್ಗರಣೆ ಕೊಟ್ಟು ಮತ್ತು ಅದರಲ್ಲಿ ಅಕ್ಕಿ ಹಾಕಿ ಒಂದು 3 ವಿಜಲ್ ಮಾಡ್ತಾರೆ. ನಾನಿಲ್ಲಿ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ, ಅನ್ನ ಮಾಡಿಟ್ಟು ಮಾಡ್ತಾ ಇರೋದ್ರಿಂದ ಇಲ್ಲಿ ಇದು ಫ್ರೆಂಡ್ಸ. ಈಗ 3 ರಿಂದ 4 ನಿಮಿಷ ಫ್ರೈ ಆಗಲಿ. ಅಷ್ಟರಲ್ಲಿ ಇಲ್ಲಿ ನಾನು ಪುದೀನಾನ ರುಬ್ತೇನೆ. ನೋಡಿ ಇಲ್ಲಿ ನಾನು ತೊಳೆದು ಕಟ್ ಮಾಡಿ ಇಟ್ಟಿರೋಂಥ ಪುದೀನಾನ ಹಾಕೋತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ನಾನು ರುಬ್ತೇನೆ ಫ್ರೆಂಡ್ಸ. ನೈಸಾಗಿ ಇದನ್ನು ರುಬ್ಕೋತೇನೆ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ನೈಸಾಗಿ ಇದನ್ನು ರುಬ್ತೇನೆ. ನೋಡಿ ಪುದೀನ ಇಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೇನೆ. ಈಗ ಇಲ್ಲಿ ಒಗ್ಗರಣೆ ಕಡೆ ಹೋಗೋಣ ಬನ್ನಿ. ನೋಡಿ ಇಲ್ಲಿ 3 ರಿಂದ 4 ನಿಮಿಷ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ. ಅನ್ನಕ್ಕೂ ಕೂಡ ಹಾಕಿದ್ದೇನೆ ನಾನು ಉಪ್ಪು. ಇಲ್ಲಿ ನೋಡ್ಕೊಂಡು ಉಪ್ಪನ್ನು ಈಗ ನೀವು ಹಾಕ್ಕೊಳ್ಳಿ. ನೋಡಿ ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಇದು ಕೂಡ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು. ನೋಡಿ ಈಗ ಇದು ಹಸಿ ವಾಸನೆ ಹೋಗಿದೆ. ರುಬ್ಬಿಟ್ಟಿರುವಂಥ ಪೇಸ್ಟನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಅಂದರೆ ಪುದೀನ ರುಬ್ಬಿಟ್ಟಿದ್ದೀವಲ್ಲ, ನೋಡಿ ಈಗ ಗ್ರೀನ್ ಕಲರು ಹೇಗೆ ಕಾಣ್ತಾ ಇದೆಯಲ್ಲ. ಸ್ವಲ್ಪ ಇದು ಹಸಿ ವಾಸನೆ ಹೋಗೋರಿಗೆ ಒಂದು 2 ರಿಂದ 3 ನಿಮಿಷ ಸ್ಲೋ ಉರಿಯಲ್ಲಿ ಇದನ್ನು ನಾನು ಫ್ರೈ ಮಾಡ್ಕೊತೇನೆ. ನೋಡಿ ಇಲ್ಲಿ 3 ರಿಂದ 4 ನಿಮಿಷ ಆದಮೇಲೆ ಈ ಥರ ಡ್ರೈ ಆಗಿ ಬರುತ್ತೆ. ಈಗ ಫ್ರೆಂಡ್ಸ ಇದಕ್ಕೆ ನಾನು ಮಾಡಿಟ್ಟಿರುವಂಥ ಉದುರಾಗಿ ನಾವು ಅನ್ನ ಮಾಡಿಟ್ಟಿರ್ತೀವಿ ನೋಡಿ, ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ರೇಷನ್ ಅಕ್ಕಿ ಅನ್ನ ಆದರೂ ಆಯಿತು, ಯಾವುದಾದ್ರೂ ಆಯಿತು, ಉದುರಾಗಿ ಚೆನ್ನಾಗಿ ಇರಬೇಕು. ನೋಡಿ ಇದನ್ನು ನಾನೀಗ ಮಿಕ್ಸ್ ಮಾಡ್ಕೋತೀನಿ ಎಲ್ಲವನ್ನು ಚೆನ್ನಾಗಿ. ಮೇಲ್ಗಡೆಯಿಂದ ನೀವು ಗೋಡಂಬಿ ಫ್ರೈ ಮಾಡಿ ಸಹ ಹಾಕ್ಕೋಬೋದು. ಇಲ್ಲಿ ನಾನು ಹಾಕ್ತಾ ಇಲ್ಲ ಫ್ರೆಂಡ್ಸ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಸಪ್ರೇಟಾಗಿ ಗೋಡಂಬಿ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ ಈ ಥರ ನಾನೀಗ ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಲಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಪುದೀನ ರೈಸು. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಪ್ಲೀಸ್ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸ್ವಲ್ಪ ಹಾಕ್ತೇನೆ. ಒಬ್ಬೊಬ್ಬರು ಹಾಕಲ್ಲ, ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ, ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ಇದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು, ಹೆಲ್ತ್ಗೆ ತುಂಬ ಒಳ್ಳೆಯದು. ನೋಡಿ ಈ ಥರ ನಾವು ಪದೇ ಪದೇ ಅನ್ನ ಸಾಂಬಾರ ಇದು ಮಾಡಿ ತಿನ್ನೋಕ್ಕಿಂತ ಈ ಥರ ಪುದೀನ ಹಾಕಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ನೋಡಿ ಈಗ ರೆಡಿಯಾಗಿದೆ, ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ.